ಕನ್ನಡ ಬರುತ್ತಾ? ಕನ್ನಡ ಬರಲ್ಲ ಹಂಗಾರೆ ನಾ ಟ್ರಿಪ್ ಕರ್ಕೊಂಡು ಹೋಗಲ್ಲ. ಭಯ ಆಗ್ತದೆ ನಿಮ್ಗೆ? ನನಗೆ ಆಕ್ಚುಲಿ ಭಯ ಆಗ್ತದೆ. ಎಕ್ಸ್ಕ್ಯೂಸ್ ಮೀ, ಒಂದೇ ನಿಮಿಷ, ಸಿಂಪಲ್ ಕ್ವೆಶ್ಚನ್. ಕಷ್ಟನೇ ಸೀರಿಯಸ್ಲಿ. ಯೂಟ್ಯೂಬ್ ಸೊ ದೇವ್ರ ಹತ್ರ ಬೇಡ್ಕೊಳ್ಳಿ ಪ್ರಾಣಿಗಳೆಲ್ಲ ಕಾಣಿಸ್ಲಿ ಅಂತ. ಅಯ್ಯೋ ದೇವರೇ, ಟೈಗರ್ ಎದೊಳ್ತಾನೆ ಇಲ್ಲ, ಫುಲ್ ಮಲ್ಕೋಬಿಟ್ಟಿದೆ. ಇದೆಲ್ಲ ಏನಕ್ಕೆ ಕಾಣಿಸ್ತಾ ಹೇಳಿ? ಟ್ರೆಕ್ಕಿಂಗ್ ಹೋಗಿದ್ದು ಸಾರಿ. ನಮ್ಮ ಮೈಸೂರು ಅರಮನೆನ ಕಣ್ತುಂಬ ನೋಡ್ಕೊಬಿಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ತುಂಬಾ ದಿನದ ಹಿಂದೆ ಒಂದು ಪ್ರಾಮಿಸ್ ನ ಮಾಡಿದ್ದೆ, ನನ್ನ ಜೀಪ್ ಅಲ್ಲಿ ಒಬ್ಬ ಸಬ್ಸ್ಕ್ರೈಬರ್ನ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ನ ಒಂದು ರೌಂಡ್ ಕರ್ಕೊಂಡು ಬರ್ತೀನಿ ಒಂದು ಟ್ರಿಪ್ಗೆ. ಇವತ್ತು ಅದನ್ನೇ ಶೂಟ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿ ಯಾರಾದ್ರೂ ಕರ್ಕೊಬಂದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತೀರಾ. ಸೊ ಈ ತಲೆನೋವೇ ಬೇಡ ಅಂತ ಹೇಳಿ ನಾನೇ ರೋಡ್ ಹೋಗಿ ಜನರನ್ನ ನನ್ನ ಜೊತೆ ಟ್ರಿಪ್ ಬರ್ತೀರಾ ಅಂತ ಕೇಳ್ತೀನಿ. ಯಾರು ಬರ್ತಾರ ಅನ್ನೋದೇ ಇಲ್ಲಿ ಕ್ವಶನ್ ಮಾರ್ಕ್. ಸಡನ್ ಆಗಿ ಕೇಳಿದ್ರೆ ಯಾರು ಬರಲ್ಲ, ಬಟ್ ಬರ್ತಾರೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಇದಕ್ಕೆ ಇಷ್ಟೊಂದು ಜೋರಾಗಿ ರೆಡಿ ಆಗಿರೋದು? ಜೋರಾಗೆಲ್ಲ ಏನು ರೆಡಿ ಆಗಿಲ್ಲ. ನಾನು ನಾರ್ಮಲ್ ಆಗಿ ಯಾವಾಗ್ಲೂ ಹೇಗ್ ರೆಡಿ ಆಗ್ತೀನೋ ಅದೇ ತರ ರೆಡಿ ಆಗಿದ್ದೀನಿ. ಯಾವ್ದು ಇದು ಪರ್ಫ್ಯೂಮು? ಬ್ರೋ, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪರ್ಫ್ಯೂಮ್ ಇಲ್ಲೇ ಇಟ್ಟಿದ್ನಲ್ಲ, ನೋಡಿಲ್ವಾ? ದ ಮ್ಯಾನ್ ಕಂಪ್ನಿ ಹೋಪ್ ಅಂತ ಹೇಳಿ ಪರ್ಫ್ಯೂಮ್ ಮಾತ್ರ ಸಖತ್ತಾಗಿದೆ ಬ್ರೋ. ಇದ್ರ ವಿಶೇಷತೆ ಏನ್ ಗೊತ್ತಾ? ಈ ಪರ್ಫ್ಯೂಮ್ ನ ನೀವೇನಾದ್ರೂ ಹಾಕೊಂಡು ಹೊರಗಡೆ ಹೋದಾಗ 3 ಅಡಿ ಇದರ ಫ್ರಾಗ್ನೆನ್ಸ್ ಗಮ್ ಅನ್ನುತ್ತೆ. ಇದನ್ನ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕೋಬಹುದು, ಕಾಲೇಜು ಇಲ್ಲ ರೆಗ್ಯುಲರ್ ಫಿಟ್ ಎಲ್ಲದ್ರಲ್ಲೂ ಯೂಸ್ ಮಾಡ್ಬೋದು ಬ್ರೋ. ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? 1,000 ಬ್ರೋ, 500 ರೂಪಾಯಿಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಪರ್ಫ್ಯೂಮ್ ಸಿಗುತ್ತೆ ಬ್ರೋ. ಹೌದಾ? ನೀವೇನಾದ್ರೂ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅಂದ್ರೆ ದಿಸ್ ವಿಲ್ ಬಿ ದ ರೈಟ್ ಆಪ್ಷನ್. ಹಾಗಾದ್ರೆ ಇದನ್ನ ಪರ್ಚೇಸ್ ಮಾಡೋದು ಹೆಂಗೆ ಬ್ರೋ? ಈ ಪರ್ಫ್ಯೂಮ್ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಸಿಗುತ್ತೆ. ಅಷ್ಟೇ ಅಲ್ಲದೆ ಅಮೆಝಾನ್ ಅಲ್ಲಿ ಇವಾಗ ಈ ಪರ್ಫ್ಯೂಮ್ ಮೇಲೆ 50% ಆಫರ್ ಇದೆ. ನಿಮಗೂ ಏನಾದ್ರೂ ಈ ಪರ್ಫ್ಯೂಮ್ ನ ಪರ್ಚೇಸ್ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ಇದರ ಲಿಂಕ್ ನ ನಾನು ನನ್ನ ಡಿಸ್ಕ್ರಿಪ್ಷನ್ ಆಡ್ ಮಾಡ್ತೀನಿ. ಇವತ್ತೇ ಈ ಪರ್ಫ್ಯೂಮ್ ನ ಪರ್ಚೇಸ್ ಮಾಡಿ ನಿಮ್ ಲೈಫ್ ಅಲ್ಲಿ ಆಡ್ ಆನ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಆಕ್ಚುಲಿ ಜೋಶಲ್ಲಿ ಬಂದೆ, ಇವಾಗ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಏನಕ್ಕೆ ಭಯ ಆಗ್ತದೆ ಗೊತ್ತಿಲ್ಲ. ಯಾರಾದ್ರೂ ಕೇಳಿದ್ರೆ ಅನ್ಕೊಂಡ್ಬಿಡ್ತಾರಾ, ಇಲ್ಲಾಂದ್ರೆ ಬೈತಾರಾ, ಇಲ್ಲ ಜನನೆಲ್ಲ ಸೇರಿಸ್ಬಿಡ್ತಾರ ಅನ್ನೋದೆಲ್ಲ ಫೀಲಿಂಗ್ ಎಲ್ಲ ಶುರುವಾಗಿ ಹೋಗಿದೆ. ಬಟ್ ಸ್ಟಿಲ್ ಅಪ್ಲೋಸ್ ಮಾಡೋಣ. ಮುಂದೆ ಯಾರೋ ಹುಡುಗ ಬರ್ತಾ ಇದ್ದಾನೆ, ಫಸ್ಟ್ ಹುಡುಗರನ್ನ ಕೇಳೋಣ. ಹುಡುಗರನ್ನ ಕೇಳಿದ್ರೆ ಸ್ವಲ್ಪ ಸೇಫ್. ಬ್ರೋ, ಯಾರಾದ್ರೂ ಒಬ್ರು ನನ್ನ ಜೊತೆ ಬರ್ತಾರೆ ಅಂದ್ರೆ 24 hours ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ನನ್ಗೆ ಕ್ಲಾಸ್ ಇಸ್ ಇಂಪಾರ್ಟೆಂಟ್, ವಿಡಿಯೋ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ಯಾರಾದ್ರೂ ನನ್ನ ಜೊತೆ ಟ್ರಿಪ್ಗೆ ಬರ್ತಾರಾ ಅಂತ ಕೇಳ್ತಾ ಇದೀನಿ. ಬರ್ತೀರಾ? ಇಲ್ಲ ಆ ತರ ನಾಚಿಕೆ ಪಡ್ಕೊಂಡು ಹೋಗ್ತಾ ಇದಾರೆ ಅವರು. ಏನ್ ಕೇಳಿದೆ? ನನ್ನ ಜೊತೆ ಟ್ರಿಪ್ ಬನ್ನಿ ಅಂತ ಕೇಳಿದೆ. ಅಯ್ಯೋ ಏನ್ ಜನಗಳೇನೋ. ಎಕ್ಸ್ಕ್ಯೂಸ್ ಮಿ ಬ್ರೋ, 1 ಸೆಕೆಂಡ್. 24 hours ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಏನಾದ್ರು ಫ್ರೀ ಇದ್ರೆ ಬರ್ತೀರಾ? ಓಕೆ. ಈಗಲೇ ಇವಾಗ್ಲೇ ಆಗಲ್ಲ ಬ್ರೋ. ಅದೇ ಇರೋದು. ನಿಮ್ಗೆಲ್ಲ ವರ್ಕೌಟ್ ಎಲ್ಲ ಇದೆ, ಸ್ವಲ್ಪ ಬಿಲ್ಡ್ ಮಾಡೋಣ ಅಂತ. ಬ್ರೋ, ಬಿಲ್ಡ್ ಮಾಡಿ ಏನು ಹುಡುಗಿರು ಬೀಳಲ್ಲ ಬ್ರೋ, ಹೊಟ್ಟೆ ಇದ್ದವ್ರಿಗೆ ಬೀಳೋದು. ಬನ್ನಿ ನನ್ನ ಜೊತೆ ಮಜಾ ಮಾಡಿ. ಇಲ್ಲ ಬ್ರೋ, ನನಗೆ ರಿಜೆಕ್ಷನ್ ಅಂತಾರೆ ತವ್ರ ಮನೆ ಇದ್ದಂಗೆ. ಗಂಡು ಮಕ್ಳೇ ರಿಜೆಕ್ಟ್ ಮಾಡ್ತಾರೆ. ಅಯ್ಯೋ ದುರ್ವಿಧಿಯೇ. ನಿಮ್ಮ ಹೆಸರೇನು? ವಿನಯ್ ಕುಮಾರ್. ನನ್ನ ಹೆಸರು ಇಂಪನ. ಇಂಪನ? ಹೆಂಗಿದ್ದೀರಾ ಇಂಪನ? ಚೆನ್ನಾಗಿದೆ. ನಿಮ್ ವಾಯ್ಸ್ ತುಂಬಾ ಇಂಪನವಾಗಿದೆ. ನನ್ಗೆ ಇವಾಗ ಒಂದು ಆಶೀರ್ವಾದ ಮಾಡಿ. ಏನು? ಹೆಂಗ್ ಆಶೀರ್ವಾದ ಮಾಡ್ತೀರಾ ಅಂದ್ರೆ, ಹಾ. ಹುಡುಗಿ ನಾನು ಕೇಳಿದ ತಕ್ಷಣ ಒಪ್ಕೊಬಿಡ್ಬೇಕು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಇಲ್ಲ, ಏನೊಂದು ಕಾನ್ಸೆಪ್ಟ್ ಮಾಡ್ತಾ ಇದೀನಿ ಅಂದ್ರೆ 24 hours ನಾನು ಒಬ್ಬರನ್ನ ಹೊರಗಡೆ ಕರ್ಕೊಂಡೋಗಿ ನಾನು ಹೊಸದಾಗಿ ಒಂದು ಕಾರ್ ತಗೊಂಡೆ, ಆ ಜೀಪಲ್ಲಿ ಸುತ್ತಾಡಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದೀನಿ. ಯಾರು ಒಪ್ಕೋತಾ ಇಲ್ಲ. ಸೊ ನೀವು ಆಶೀರ್ವಾದ ಮಾಡೋದ್ರಿಂದ ಅವ್ರು ಒಪ್ಕೋಬೇಕು. ಹಂಗ ಆಶೀರ್ವಾದ ಮಾಡಿ. ಆಗುತ್ತೆ, ಒಳ್ಳೇದಾಗ್ಲಿ, ಸದಾಕಾಲ ಇರು, ಒಳ್ಳೇದಾಗ್ಲಿ. ಖುಷಿ ಆಯ್ತು. ಓಕೆ, ತಿಂತೀರಾ? ಪರವಾಗಿಲ್ಲ. ಬಾಯ್. ಯೂಶಲಿ ಎಷ್ಟೊಂದು ಜನ ಹೆದರ್ತಾರೆ. ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಅವ್ರನ್ನ ನೋಡಿದ್ರೆ ಹೆದರ್ತಾ ಇದ್ದೆ ಮುಂಚೆ. ಬಟ್ ನಾವು ಚೆನ್ನಾಗಿ ಮಾತಾಡಿದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ. ನಾನು ಬರೀ ಬಾಯ್ಸ್ ನ ಅಪ್ರೋಚ್ ಆಗ್ತಾ ಇದೀನಿ, ಯಾಕಂದ್ರೆ ಚಾನ್ಸಸ್ ಇರೋದು ಬರೋದಕ್ಕೆ ಬರೀ ಬಾಯ್ಸ್. ಗರ್ಲ್ಸ್ ಯೂಶಲಿ ಬರಲ್ಲ. ಆಮೇಲೆ ನೀವು ಕಮೆಂಟ್ಸ್ ಹಾಕ್ತೀರಾ, ಏನ್ ಬರೀ ಹೆಣ್ಮಕ್ಳನ್ನ ಮಾತ್ರನೇ ಕರ್ಕೊಂಡು ಹೋಗ್ತೀಯ ಅಂತ ಹೇಳಿ. ಅದಕ್ಕೆ ಯಾವ ಹೆಣ್ಮಕ್ಳನ್ನ ಕೇಳ್ತಲ್ಲ, ಬರೀ ಬಾಯ್ಸ್ ನ ಮಾತ್ರನೇ ಕೇಳ್ತಾ ಇದೀನಿ. ಸಂತೋಷ, ಬಹಳ ಸಂತೋಷ. ಕನ್ನಡ ಬರುತ್ತಾ? ಕನ್ನಡ ಬರಲ್ಲ ಹಂಗಾರೆ ನಾನು ಟ್ರಿಪ್ ಕರ್ಕೊಂಡು ಹೋಗಲ್ಲ ಬ್ರೋ. 1 ಸೆಕೆಂಡ್. ಸೊ ನಾನು ರ್ಯಾಂಡಮ್ ಪೀಪಲ್ ಹತ್ರ ಹೋಗಿ ನನ್ನ ಜೊತೆ ಟ್ರಿಪ್ಗೆ ಬರ್ತೀರಾ ಇವಾಗ ಆನ್ ಸ್ಪಾಟ್ ಅಂತ ಕೇಳ್ತಾ ಇದೀನಿ. ಇಲ್ಲ ಆಗಲ್ಲ. ಯಾಕೆ ಬ್ರೋ? ಇದು ಆಫೀಸ್. ಒಂದಿನ ನನಗೋಸ್ಕರ ಲೀವ್ ಹಾಕಕ್ಕಾಗಲ್ವ? ಇಲ್ಲ ಬ್ರೋ. ಯಾಕೆ ಬ್ರೋ? ಎಕ್ಸಾಮ್ ಇದೆ. ಓಕೆ ಬ್ರೋ, ಸಿಗಲ್ಲ ಅಂತ ಅನ್ಕೋತೀರಾ, ಸಿಕ್ಕಿ ಕರೆದಾಗ ಬರಲ್ಲ, ಅದು ಪ್ರಾಬ್ಲಮ್. ಅಲ್ಲ ಬ್ರೋ, ಸಡನ್ ಆಗಿ ಕರೀತಾರಲ್ಲ, ಅದೇ
ಪ್ಲಾನ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರೆ ಸ್ಕ್ರಿಪ್ಟೆಡ್ ಮಾಡ್ಬಿಟ್ಟಿದ್ದಾರೆ ಅಂತ ಅಂತಾರೆ. ಅದಕ್ಕೆ ಲೈವ್ ಅಲ್ಲಿ ಕರೆಯೋಣ ಅಂತ ಕರಿತಾ ಇದೀನಿ. ಬಟ್ ಇದು ಸಡನ್ ಆಗಿ ಯಾರು ಬರಲ್ಲ, ತುಂಬಾ ರೇರು. ನೋಡೋಣ, ಅದನ್ನೇ ಕೆಲಸ ಮಾಡಿ, ಹುಡುಗಿಯರ್ ಬರ್ತಾರೆ ಕೇಳಿ. ಇದೇ ಮಾತು. ನನಗೆ ಭಯ ಆಗ್ತದೆ ಬ್ರೋ. ಇಲ್ಲ, ನಿಮ್ ಬಗ್ಗೆ ಎಲ್ರಿಗೂ ಗೊತ್ತು. ನೀವ್ ಹೇಳ್ದಂಗೆ ನಿಮ್ನ ಸ್ಫೂರ್ತಿಯಾಗಿ ತಗೊಂಡು ಇವಾಗ ಹೆಣ್ಮಕ್ಳನ್ನ ಅಪ್ರೋಚ್ ಮಾಡ್ತೀನಿ. ನೋಡೋಣ. ಒಂದ್ ನಿಮಿಷ ಬನ್ನಿ. ಆರಾಮ ಮ್ಯಾಮ್? ಮ್ಯಾಮ್ ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್. ನಾನು ಅದನ್ನ ಇವ್ರ ಹತ್ರ ಹೇಳ್ಕೊಂಡ್ ಬರ್ತಿದ್ದೆ, ಇವ್ರು ಯೂಟ್ಯೂಬರ್. ಯೂಟ್ಯೂಬರ್ ಅಂತ ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀನಿ ನಾನು. ಸಿಗಲ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ವೈದ್ಯರು ಸುದ್ದಿ ಆಯ್ತದೆ. ಮ್ಯಾಮ್ ಏನಿಲ್ಲ, ನಾನೊಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾರಾದ್ರೂ ಒಬ್ಬ ರ್ಯಾಂಡಮ್ ಪೀಪಲ್ನ ಅಪ್ರೋಚ್ ಆಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಫ್ರೀ ಬರಕ್ಕಾಗತ್ತಾ? ಇಬ್ಬರು ಯಾರೋ ಒಬ್ರು ಯಾಕ್ರಿ ಬರ್ತೀನಿ ಅಲ್ಲೆಲ್ಲ ಇದ್ ಮಾಡ್ತೀರಾ? ಹೆಣ್ಮಕ್ಳ ಹಿಂಗೆ ಮ್ಯಾಮ್. ಅಂದ್ರೆ 24 hours ಮ್ಯಾಮ್. ಅಂದ್ರೆ ಇವತ್ತು ಕರ್ಕೊಂಡೋಗಿ ನಾಳೆ ಇಲ್ಲೇ ವಾಪಸ್ ಡ್ರಾಪ್ ಮಾಡ್ತೀನಿ. ಡನ್ ಮ್ಯಾಮ್. ಹಂಗಾರೆ ನಡೀರಿ ಮ್ಯಾಮ್. ಫಸ್ಟ್ ಟೈಮ್ ಒಂದು ಹುಡುಗಿನ ಕೇಳಿದಷ್ಟು ಇಷ್ಟು ಈಸಿಯಾಗಿ ಒಪ್ಕೊಂಡ್ರು ಮ್ಯಾಮ್. ಏನಿಲ್ಲ ಸರ್, ನಾನು ಹೊಸದಾಗ ಒಂದು ಜೀಪ್ ತೊಗೊಂಡಿದ್ದೀನಿ. ಆ ಜೀಪ್ನಲ್ಲಿ ನಿಮ್ಮನ್ನ ಇಲ್ಲಿಂದ ಮೈಸೂರು ಕರ್ಕೊಂಡೋಗಿ ಮೈಸೂರು ದಸರಾ ಎಲ್ಲ ತೋರಿಸ್ಕೊಂಡು ದಸರಾ ಆಗೋಕ್ಕಿಂತ ಮುಂಚೆನೆ ನಿಮ್ಮನ್ನ ವಾಪಸ್ಸು ನಾನು ಡ್ರಾಪ್ ಮಾಡ್ತೀನಿ. ಮ್ಯಾಮ್ ನಿಮ್ಮ ಹೆಸರು? ರಕ್ಷಾ ಅಂತ. ರಕ್ಷಾ ಇವತ್ತು ನನಗೆ ರಕ್ಷೆಯಾಗಿ ಬರ್ತಾವ್ರೆ. ಮನೇಲಿ ಒಂದ್ಸಲಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬಿಡ್ಲಾ? ಹಾಂ ಕೇಳಿ ಮ್ಯಾಮ್. A few moments later. ಅಮ್ಮಂಗೆ ಕಾಲ್ ಮಾಡಿದ್ಕೆ ಲೈಟಾಗಿ ಸ್ವಲ್ಪ ಬೈದ್ರು, ಬಟ್ ಇಟ್ಸ್ ಓಕೆ. ಇವ್ರನ್ನ ಇವಾಗ ಇವ್ರ ಜೊತೆ ನಾನು ಅವ್ರ ಮನೆಗೆ ಹೋಗಿ ಇವ್ರನ್ನ ಜೀಪಲ್ಲಿ ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಅವ್ರ ಮನೆ ಹತ್ರ ಬಂದು 1.5 ಗಂಟೆ ಆಯ್ತು. 5 ನಿಮಿಷ ಅಂತ ಹೇಳ್ತಾನೆ ಇದ್ದಾರೆ, ಇನ್ನೂ ಬಂದಿಲ್ಲ. ಹೆಣ್ಮಕ್ಳಿಗೆ ಏನಾದ್ರು ರೆಡಿ ಆಗೋದ್ರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಅಪ್ಪ. ಇಟ್ಸ್ ಓಕೆ. ತುಂಬಾ ಬೇಗ ಬಂದಿದ್ದೀರಾ. ಇಲ್ಲ, ತುಂಬಾ ಬೇಗ ಬಂದಿದ್ದೀರಾ. ಬನ್ನಿ ಹತ್ತಿ, ಕೊಡಿ ಬ್ಯಾಗ್. ಸೊ ಫೈನಲಿ ಬಂದಿದ್ದಾರೆ. ಸೊ ಏನು ಭಯ ಪಡ್ಕೋಬೇಡಿ, ಆರಾಮಾಗಿರಿ. ಊಟ ಮಾಡಿಲ್ವಲ್ಲ? ರೆಡಿ ಆಗೋದಕ್ಕೆ ಟೈಮ್ ಸಾಕಾಗಿಲ್ಲ. ಊಟಕ್ಕೆ ಹೋಗೋಣ ಫಸ್ಟ್, ದೆನ್ ವಿಲ್ ಟಾಕ್. ಆಕ್ಚುಲಿ ಒಂದು ಸತ್ಯ ಹೇಳ, ನಾವು ಆಕ್ಚುಲಿ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬರಲ್ವೇನೋ ಅಂತ ಹೇಳಿ ಸುಮ್ನೆ ಕೇಳೋಣ ಅಂತ ಕೇಳಿದೆ. ನೀವು ಟಕ್ಕು ಬರ್ತೀನಿ ಅಂತ ತಕ್ಷಣ ನನಗೆ ಸಾಕು. ಭಯ ಆಗ್ತದೆ ನಿಮ್ಗೆ? ನನಗೆ ಆಕ್ಚುಲಿ ಭಯ ಆಗ್ತದೆ. ಹುಡುಗಿನ ಕರ್ಕೊಂಡು ಹೋಗ್ತಾರಲ್ಲ ಅಂದ್ರೂ ಒಂಥರ ಭಯ ಇರುತ್ತೆ. ನಾವೆಲ್ಲಿ ಹೊರಟಿದೀವಿ ಏನು ಅಂತ ಏನಾದ್ರು ಐಡಿಯಾ ಇದೆಯಾ? ಮೈಸೂರಲ್ಲಿ ಆಲ್ರೆಡಿ ಲೈಟಿಂಗ್ ಸ್ಟಾರ್ಟ್ ಆಗಿದೆ, ದಸರಾದ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಾವು ಮೈಸೂರನ್ನ ಸುತ್ತೋಣ ಜೀಪಲ್ಲಿ. ಅದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಪ್ಲೇಸಸ್ ಏನೋ ನೋಡೋ ಅಂತ ಇಂಟ್ರೆಸ್ಟ್ ಏನಿದೆ ನಿಮ್ಗೆ? ಏನ್ ಇಷ್ಟ ಹೇಳಿ. ಯು ಆರ್ ಲೈಕ್ ಅ ಗೆಸ್ಟ್ ಟು ಮೀ ನೌ. ಸೊ ಫೀಲ್ ಕಂಫರ್ಟಬಲ್, ಆರಾಮಾಗಿರಿ, ಏನಿದಿಲ್ಲ. ಅಯ್ಯೋ ಏನ್ ಅನ್ಕೋತಾರೋ ಏನೋ, ನಾನೇನಾದ್ರು ಕೇಳ್ಬೋದಾ ಅಂತ ತಿನ್ಬೋದಾ? ನಿಮ್ಗೆ ಏನ್ ಬೇಕು ಕೇಳಿ, ನೀವ್ ಏನ್ ತಿನ್ಬೇಕು ಅನ್ಕೊಂಡಿದ್ರ ತಿನ್ನಿ, ನಿಮ್ಗಿಂತ ಜಾಗ ಇದೆ ಅಂತ ಹೇಳಿ, ಹಂಗಂತ ಹೇಳಿ ಔಟ್ ಆಫ್ ಕಂಟ್ರಿ ಎಲ್ಲ ಹೇಳಿ ಅಲ್ಲ, ಸುತ್ತಮುತ್ತ ಇದ್ರೆ ನಾನು ನಿಜವಲ್ಲೂ ಕರ್ಕೊಂಡು ಹೋಗ್ತೇನೆ. ನಂಗೆ ವೈಲ್ಡ್ ಲೈಫ್ ಅಂದ್ರೆ ಇಷ್ಟ, ವೈಲ್ಡ್ ಅನಿಮಲ್ಸ್ ಅದು ಅಂದ್ರೆ ನಂಗೆ ಒಂಥರ ಹುಚ್ಚು. ಕರೆಕ್ಟ್. ಮೈಸೂರಲ್ಲಿ ಝೂ ಇದೆಯಲ್ಲ, ಝೂಗೆ ಹೋಗ್ಬೋದಲ್ವಾ? ಝೂಗೆ ಹೋಗ್ಬೋದು. ಝೂಗೆ ಯಾಕೆ, ವೈಲ್ಡ್ಗೆ ಹೋಗೋಣ. ನೀವು ಓಕೆ ಅಂತ ಅಂದ್ರೆ ವಿಲ್ ಸಿ. ಸಫಾರಿಗಾದ್ರೆ ಇದಕ್ಕೆ ನೋಡ್ತೀನಿ ಟಿಕೆಟ್ಸ್ ಇದೆಯಾ ಅಂತ ಹೇಳಿ. ಸಫಾರಿ ಇದ್ರೆ ಅಲ್ಲಿ ಟಿಕೆಟ್ ಸಫಾರಿ. ಕಬಿನಿಗೆ ಹೋಗೋಣ. ಸಫಾರಿ ಮಾಡಿದಿರ ಯಾವತ್ತಾದ್ರು? ಮಾಡಿಲ್ಲ? ಸಫಾರಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಒಂದು. ನೀವು ಯೂಶಲಿ ಮಲ್ಗೋದು ಎಷ್ಟೊತ್ತು ಮಲಗ್ತೀರಾ? 2, 3 ಇದೊಳದು 11, 12. ಅಮ್ಮ ಇನ್ನ ನನ್ನಲ್ವಾ? ಅಮ್ಮಾಗೇನಂದ್ರೆ ನಮ್ಮ ಮನೇಲಿ ಇರೋವರೆಗೂ ಆರಾಮಾಗಿರ್ಲಿ, ಹೋಗಿದ್ ಮನೇಲಿ ಸ್ವಲ್ಪ ಕಷ್ಟ ಅನ್ನೋದಿರುತ್ತಲ್ಲ. ಬಾಯ್ಸಿಗೆ ಆಪ್ಷನ್ನೇ ಇಲ್ಲ. ಸೊ ಆಕ್ಚುಲಿ ಒಂದು ಏನ್ ಖುಷಿ ಆಯ್ತು ಅಂತ ಅಂದ್ರೆ, ನಾನು ತುಂಬಾ ಜನ ಹೊರಗಡೆ ಕರ್ಕೊಂಡು ಹೋಗಿನಾಯ್ತಾ. ಹುಡುಗರು ಅಷ್ಟೇ, ನಾಟ್ ಓನ್ಲಿ ಹುಡುಗಿರು, ಬಟ್ ಮೋಸ್ಟ್ ಆಫ್ ದ ಕೇಸ್ ಹುಡುಗಿರಲ್ಲಿ ತಗೊಂಡಿದ್ನ ಬಿಟ್ಬಿಡ್ತಾರೆ. ಬಟ್ ನಿಮಗೆ ಖುಷಿಯಾಗಿ ತಗೊಂಡಿದ್ನ ನೀಟಾಗಿ ಖಾಲಿ ಮಾಡಿದಿರ, ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಜೀವನದಲ್ಲಿ ಒಂದು ರೂಲ್ನ ಫಾಲೋ ಮಾಡಬೇಕು. ಆಲ್ವೇಸ್ ಟೇಕ್ ವಾಟ್ ಯು ಈಟ್ ವಾಟ್ ಯು ಟೇಕ್. ಸೂಪರ್ ಆಗಿ ಹೇಳಿದೆ. ಹೆಂಗನ್ಸು ಊಟ? ಚೆನ್ನಾಯ್ತು. ಸೊ ನೀವು ಸಂಕೋಚ ಪಡ್ಕೋಬೇಡಿ, ಖುಷಿಯಿಂದ ಆರಾಮಾಗಿ ಮಾತಾಡ್ಕೊಂಡು ಜಾಲಿಯಾಗಿರಿ, ಎಂಜಾಯ್ ಮಾಡಿ ಒಂದಿನ ಟ್ರಿಪ್ ಅನ್ನ. ಓಕೆ. ಸೊ ವಾಪಸ್ ಹೋಗ್ಬೇಕಾದ್ರೆ ಒಳ್ಳೆ ಮೆಮೊರೀಸ್ ನ ಕ್ಯಾರಿ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಓಕೆ. Many hours later. ಸೊ ಇವಾಗ ಕರೆಕ್ಟಾಗಿ 5:15 ಕಬಿನಿ ಬ್ಯಾಕ್ ವಾಟರ್ಸ್ ಹತ್ರ ಬಂದಿದ್ದೀವಿ, ಸಫಾರಿ ಮಾಡಿಸ್ಬೇಕು ಅಂತ ಹೇಳಿ. ಗೊತ್ತಾಯ್ತಾ? ಚೆನ್ನಾಗಿ ನಿದ್ದೆ ಹೊಡಿತಿದ್ರು. ಚೆನ್ನಾಗಿ ಮಲಗಿದ್ದೆ. ಸೊ ವೈಲ್ಡ್ ಲೈಫ್ ಇಷ್ಟ ಅಂತ ಅಂದ್ರಲ್ಲ, ಸೊ ಅದಕ್ಕೋಸ್ಕರನೇ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅದೃಷ್ಟ ಚೆನ್ನಾಗಿದ್ರೆ ಸೈಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಏನು ಸೈಟ್ ಆಗುತ್ತೋ ಖುಷಿ ಪಟ್ಟಿ ನೋಡ್ಕೊಂಬರೋಣ. ಓಕೆ, ಇವಾಗ ಸಫಾರಿಗೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ಸಫಾರಿ ಗೇಟ್ನ ಎಂಟರ್ ಆಗ್ತಾ ಇದ್ದೀವಿ. ನಾಗರೋಡೆ ಟೈಗರ್ ರಿಸರ್ವ್ ಕಂಪ್ಲೀಟಾಗಿ ಸಫಾರಿ ಗಾಡಿಗಳು ಈ ಥರ ಲೈನಪ್ ಆಗುತ್ತೆ. ಹೆಂಗೆ ಅನಿಸ್ತದೆ? ಚೆನ್ನಾಗಿದೆ. ಸೊ ದೇವ್ರ ಹತ್ರ ಬೇಡ್ಕೊಳ್ಳಿ,
ಪ್ರಾಣಿಗಳೆಲ್ಲ ಕಾಣಿಸ್ಲಿ ಅಂತ. ಅಯ್ಯೋ ದೇವರೇ ನೀನು ಇದ್ದರೆ. ಸೊ ಇವಾಗ ಸಫಾರಿ ಶುರುವಾಗಿದೆ. ಸೂಪರ್ ಆಗಿದೆ, ಅಲ್ಲೇ ಇದೆ ಅದು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಫೈನಲಿ ನಮಗೆ ಟೈಗರ್ ಸ್ಪಾಟ್ ಆಗಿದೆ ಇಲ್ಲಿ ಸಕ್ಸಸ್ಫುಲ್ಲಿ. ಹೆಂಗನಿಸ್ತದೆ? ಸೂಪರ್ ಆಗಿದೆ, ಫೈನಲಿ ಸ್ಪಾಟ್ ಆಯಿತು ಟೈಗರ್. ನಮಗೆ ಚೆನ್ನಾಗಿ ಅನಿಸ್ತಿದೆ. ಟೈಗರ್ ಎದೊಳ್ತಾನೆ ಇಲ್ಲ, ಫುಲ್ ಮಲ್ಕೋಬಿಟ್ಟಿದೆ. ಹೇಗನ್ಸ್ತು ಸಫಾರಿ? ಸಕ್ಕತ್ತಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಯಾವತ್ತೂ ಇಷ್ಟು ಹತ್ರದಿಂದ ನಾನು ನೋಡಿರ್ಲಿಲ್ಲ. ಟೈಗರ್ ಆಗ್ಲಿ, ಎಲಿಫೆಂಟ್ ಆಗ್ಲಿ. ಇದೆಲ್ಲ ಏನಕ್ಕೆ ಕಾಣಿಸ್ತಾ ಹೇಳಿ? ಟ್ರೆಕ್ಕಿಂಗ್ ಹೋಗಿ ಸಾರಿ ಅಲ್ಲ, ನೀವು ದೇವ್ರ ಹತ್ರ ಅಷ್ಟು ಸ್ಟ್ರಾಂಗ್ ಆಗಿ ಬೇಡ್ಕೊಂಡಿದ್ದೀರಾ, ಅದಕ್ಕೆ. ಆಕ್ಚುಲಿ ಎಲ್ರಿಗೂ 2-3 ಮಿನಿಟ್ಸ್ ಅಲ್ಲಿ ಟೈಗರ್ ನ ನೋಡಕ್ ಸಿಕ್ಕಿದ್ರೆ ನಮ್ಗೆ 40 ಮಿನಿಟ್ಸ್ ಸಿಕ್ತು ನೋಡೋದಕ್ಕೆ. ಅದು ಟೈಗರ್ ನಮ್ಮ ಮುಂದೆನೇ ಇತ್ತು. ಆಕ್ಚುಲಿ ನಿಮ್ಗೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡೆ ನಾನು. ನನ್ಗೆ ಕೇಳಿ. ಯೂಟ್ಯೂಬ್ ಮಾಡೋದ್ ಕಷ್ಟನಾ? ಯೂಟ್ಯೂಬ್ ಮಾಡೋದು ಕಷ್ಟ ಅಂತಾನು ಹೇಳಕ್ಕಾಗಲ್ಲ, ಈಸಿ ಅಂತಾನು ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ನಾವ್ ಹೆಂಗ್ ಯೂಟ್ಯೂಬ್ ನ ತಗೋತೀವಿ ಅಂತ ಹೇಳಿ. ನೋಡ್ಬೇಕಾದ್ರೆ ಎಲ್ರಿಗೂ ಸಕಾಲ ನಾವು ಮಾಡ್ಬಿಡ್ಬೋದು ಅಂತ ಅನ್ಸುತ್ತೆ. ಲಿಟ್ರಲಿ ನಾನು ಅದೇ ತರ ಫೀಲ್ ಆಗಿದ್ದೀನಿ. ಹೌದಾ? ಅದ್ರಿಂದ ಇರೋ ಏನು ವರ್ಕ್ ಪ್ರೊಸೆಸ್ ಎಲ್ಲ ಗೊತ್ತಿಲ್ಲ. ತುಂಬಾ ಕಷ್ಟ ಇದೆ. ಅಟ್ ದ ಸೇಮ್ ಟೈಮ್ ಅದು ಪ್ಯಾಷನ್ ಆಗಿರ್ಬೇಕು. ಇಲ್ಲ ನಾನು ಮಾಡ್ತೀನಿ, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಐ ವೋಂಟ್ ಸ್ಟಾಪ್ ಅಂತ ಹೇಳಿ ನಿಮ್ಗೆ ಯಾವಾಗ ಥಾಟ್ ಇರುತ್ತೆ. ಸೊ ಆ ತರ ಮಾಡಿದಾಗ ಇಟ್ ವಿಲ್ ಬಿ ರಿಯಲಿ ಈಸಿ. ಒಂದ್ ಕೆಲಸ ಮಾಡೋಣ, ನಿಮಗೆ ಇವತ್ತು ಒಬ್ಬ ಯೂಟ್ಯೂಬರ್ ಲೈಫ್ ಹೆಂಗಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಯು ಜಸ್ಟ್ ಹ್ಯಾವ್ ಟು ಎಂಜಾಯ್. ಮಾಡ್ಸೋಣ. ನಾನು ಇವಾಗ ಜಾಗ ತೋರ್ಸಕ್ಕಿಂತ ಮುಂಚೆ ಫಸ್ಟ್ ನಿಮ್ನ ಕರ್ಕೊಂಡೋಗಿ ನಾನ್ ಹೆಂಗ್ ಮಾಡ್ತೀನಿ ಆ ತರ ನಿಮ್ ಹತ್ರ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಬೇಡ, ಇಲ್ಲ ಆಗುತ್ತೆ. ಡೂ ಇಟ್. ಇದು ಮೈಸೂರಲ್ಲಿ ಒಂದೊಂದು ಫೇಮಸ್ ರೋಡ್, ಆಯ್ತಾ? ಇಲ್ಲಿ ತುಂಬಾ ಜನ ಇರ್ತಾರೆ. ನಿಮಗೆ ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ ನಾನು ನಿಮಗೆ ಚಿಕ್ಕದಾಗಿರುವಂಥ ಒಂದು ಟಾಸ್ಕ್ ಕೊಡ್ತಾನೆ, ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ನೀವು ನಾರ್ಮಲ್ ಜನರ ಹತ್ರ ಹೋಗಿ ಒಂದು ಕ್ವಶನ್ ಕೇಳಬೇಕು, ಆಮೇಲೆ ಒಂದು ಟಾಸ್ಕ್ನ ಮಾಡಿಸ್ಬೇಕು. ಬಟ್ ಟ್ವಿಸ್ಟ್ ಏನು ಅಂತಾನೆ, ನಾನು ನಿಮ್ಮ ಜೊತೆ ಬರಲ್ಲ, ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಜಸ್ಟ್ ಇಮ್ಯಾಜಿನ್ ನೀವೊಬ್ರು ಯೂಟ್ಯೂಬರು ಅಂತ ಇಮ್ಯಾಜಿನ್ ಮಾಡ್ಕೊಂಡು ನೀವು ಹೋಗಿ ಮಾಡ್ಬೇಕು, ಓಕೆನಾ? ಸೊ ಟ್ರೈ ಮಾಡ್ತೀನಿ. ಆಗುತ್ತೆ. ಸೊ ಏನು ಅಂತ ಅಂದ್ರೆ, ಯಾವ್ದಾದ್ರು ಒಂದು ಹುಡುಗಿ ಹತ್ರ ಹೋಗಿ ವಿಸಿಲ್ ಹೊಡಿಯಕ್ಕಾಗುತ್ತೆ ಅಂತ ಕೇಳಿ ವಿಸಿಲ್ ಹೊಡಿಸ್ಬೇಕು. ವಿಸಿಲ್ ಹೊಡಿಯಕ್ ಬರಲ್ಲ, ಅದಕ್ಕೆ ಈ ಟಾಸ್ಕ್ ಕೊಟ್ಟಿರೋದು. ಎರಡನೇದು ಬಂದು, ನಮ್ಮ ಮೈಸೂರಿನ ಪ್ರೆಸೆಂಟ್ ರಾಜರ ಹೆಸರೇನು? ಫುಲ್ ನೇಮ್ ಹೇಳ್ಬೇಕಾ? ಫಸ್ಟ್ ಇಲ್ಲ ಫುಲ್ ಹೆಸರು ಹೇಳ್ಬೇಕು. ಏನ್ ರಾಜರ ಹೆಸರು ನೀವ್ ಹೇಳಿ. ಇದೆಲ್ಲ ಸ್ಮಾರ್ಟ್. ಫಸ್ಟ್ ಕ್ವೆಶ್ಚನ್ ನಿಮ್ಗೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಓಕೆ, ಬೈಕ್ ನಿಮ್ದು. ಅಲ್ಲಿದ್ದಾರೆ, ಹೋಗಿ ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಒಂದೇ ನಿಮಿಷ, ಸಿಂಪಲ್ ಕ್ವೆಶ್ಚನ್. ಕ್ವೆಶ್ಚನ್ ಅಷ್ಟೇ ಕೇಳ್ತೀನಿ, ಬನ್ನಿ ಅಟ್ಲೀಸ್ಟ್. ಸ್ವಲ್ಪ ಡಿಸಪಾಯಿಂಟ್ ಆಗ್ತಿದೆ. ನಾವೇನೋ ಅವ್ರನ್ನ ಏನೋ ಮಾಡಿಬಿಡೋ ಥರ ಓಡೋಗ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಒಂದು ಕ್ವೆಶ್ಚನ್ ವಿಡಿಯೋ ಮಾಡ್ಕೋಬೋದಾ? ಎಕ್ಸ್ಕ್ಯೂಸ್ ಮೀ, ಒಂದು ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕಷ್ಟನೇ ಸೀರಿಯಸ್ಲಿ ಯೂಟ್ಯೂಬ್. ಸೊ ಎಲ್ಲರೂ ಒಂದೇ ತರ ರೆಸ್ಪಾಂಡ್ ಮಾಡಲ್ಲ, ಅದು ಕಷ್ಟ ಆಗ್ತಿದೆ. ನಿಮ್ಗೆ ವಿಸಿಲ್ ಹೊಡಿಯಕ್ ಬರುತ್ತಾ? ಇಲ್ಲ ಬರಲ್ಲ. ನಿಮ್ಗೆ ವಿಸಿಲ್ ಹೊಡಿಯಕ್ ಬರುತ್ತಾ? ಬರಲ್ಲ. ನಿಮ್ಗೆ ಬರಲ್ಲ. ವಿಸಿಲ್ ಹೊಡಿಯಕ್ ಬರುತ್ತಾ? ಬರುತ್ತೆ. ಒಂದೇ ಒಂದು ವಿಸಿಲ್ ಹೊಡೆದು ತೋರಿಸ್ತೀರಾ ಪ್ಲೀಸ್? ಥ್ಯಾಂಕ್ ಯು ಸೋ ಮಚ್. ಈಗಿನ ರಾಜ ಯಾರು? ಮೈಸೂರಿನ ಮಹಾರಾಜ ಯಾರು? ಫುಲ್ ಹೆಸರು ಹೇಳ್ಬೇಕು. ನೀವೇ ಹೇಳಿ. ಇಲ್ಲ ಮೇಡಮ್, ಅವ್ರು ನೋಡಿ ನಮ್ಮ ಅಂಕಲ್ ಕೇಳಿ. ಹೇಳ್ತಿದ್ರಲ್ಲ, ಅದನ್ನ ಹೇಳಿ ಅಟ್ಲೀಸ್ಟ್. ಯದುವೀರ್ ಒಡೆಯರ್. ತಪ್ಪು. ನೀವು ಇಲ್ಲಿರೋರೇನಾ? ಮೈಸೂರವ್ರೆ, ನಿಮ್ಗೆ ಗೊತ್ತಿಲ್ವಾ? ಹೇಳಿ. ಮಹಾರಾಜರ ಹೆಸರು ಗೊತ್ತಿಲ್ವಾ ನಿಮ್ಗೆ? ಪೂರ್ತಿ ಹೆಸರು ಏನು ಮಾಡಲ್ಲ, ಬನ್ನಿ. ನಾನು ಯಾರನ್ನಾದ್ರೂ ಕರಿಯಕ್ ಹೋದ್ರೇನೆ ಅವ್ರು ನಾನೇನೋ ಮಾಡ್ತಿದ್ದೀನಿ ಅಂತ ತುಂಬಾ ದೂರ ಓಡೋಗ್ತಿದ್ದಾರೆ. ಕಷ್ಟ ಆಗ್ತಿದ್ಯಾ? ಸಖತ್ ಕಷ್ಟ ಆಗ್ತಿದೆ. ಸ್ವಲ್ಪ ಅಲ್ಲ, ಜಾಸ್ತಿನ ಕಷ್ಟ ಆಗ್ತಿದೆ. ಫೀಲ್ ಗೊತ್ತಾಯ್ತಾ? ಓಕೆ, ತಲೆ ಕೆಡ್ಸ್ಕೊಬೇಡಿ, ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ, 1 ಸೆಕೆಂಡ್. ಚಿಕ್ಕ ಕ್ವಶನ್ ಇದೆ, ಅವ್ರ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡಬೇಕು. ಈಗಿನ ಪ್ರೆಸೆಂಟ್ ಮಹಾರಾಜರ ಪೂರ್ತಿ ಹೆಸರು ಹೇಳಿ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಅಷ್ಟೇ, ಸಿಂಪಲ್. ನಾವು ಬಂದಿದ್ಮೇಲೆ ನೀವು ಬಂದಿದ ತಕ್ಷಣ ಸಿಕ್ಕಲ್ಲ. ನೀವು ಯೂಟ್ಯೂಬರ್, ನಾವು ಅದಕ್ಕೆ ಗೊತ್ತಾಗುತ್ತೆ ಯಾರನ್ನ ಕೇಳಬೇಕು ಯಾರನ್ನ ಕೇಳಬಾರ್ದು ಅಂತ ಹೇಳಿ. ಬ್ರೋ, ಸೂಪರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಮೈಸೂರು ಕರ್ಕೊಂಡ್ಬಂದು ನಿಮಗೆ ಮೈಸೂರು ಪಾಕ್ ತಿನ್ಸಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಮೈಸೂರು ಜನ ಮಕ್ಕಳಿದ್ದಾರೆ. ಸೊ ಇದು ಗುರು ಸ್ವೀಟ್ಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಮಸ್ಸು. ಬನ್ನಿ. ಸೊ ಇಲ್ಲಿ ಫೋನ್ ಪೇ,
UPI ಏನು ನಡೆಯಲ್ಲ, ಓನ್ಲಿ ಕ್ಯಾಶ್. ಕಾಕಾಸುರ ಮಾದಪ್ಪ ಅನ್ನೋರು ಮೊದಲು ಮೈಸೂರು ಪಾಕ್ನ ರಾಜರು ಮಾಡ್ಕೊಡ್ತಾರೆ. ಸೊ ಇದನ್ನು ತಿಂದ್ಬಿಟ್ಟು ಹೆಂಗಿದೆ ಹೇಳಿ. ಮೈಸೂರು ಪಾಕಲ್ಲಿ ಫುಲ್ಲು ತುಪ್ಪ ಹಂಗೆ ಸೋರ್ತಾ ಇದೆ. ತಿನ್ನಿ ಫಸ್ಟ್ ನೀವು ತಿನ್ಬಿಟ್ಟು ಹೆಂಗಿದೆ ಹೇಳಿ. ಹೆಂಗಿದೆ? ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ತದೆ ಆಕ್ಚುಲಿ. ದಟ್ಸ್ ದ ಸ್ಪೆಷಲ್ ಆಫ್ ದಿಸ್ ಮೈಸೂರು ಪಾಕ್. ಸಕ್ಕತ್ತಾಗಲ್ಲ. ಇವಾಗ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಏನ್ ಗೊತ್ತಾ, ಆನೆಗಳು ವಾಕಿಂಗ್ ಬರುತ್ತೆ. ಅದನ್ನ ನೀವು ರೀಲ್ಸ್ ಗಳಲ್ಲಿ ನೋಡಿರ್ತೀರಾ, ನೋಡಿದ್ದೀನಿ. ಬಟ್ ಲೈವ್ ಅಲ್ಲಿ ಇವತ್ತು ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ 1 hour ಇಂದ ವೇಟ್ ಮಾಡ್ತಾ ಇರೋದು, ಆನೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ. 6 ಗಂಟೆ ಆಯ್ತು ಇನ್ನೂ ಬಂದಿಲ್ಲ. ಹೊರಡಿತಿದ್ಯಾ? ಆನೆನ ನೋಡ್ಬೇಕು ಅಂದ್ರೆ ಕಾಯ್ಬೇಕು. ಸೊ ಆನೆ ಬಂದಾಗ ಏನ್ ಮಾಡ್ತೀರಾ? ಕರಿಬೇಕು. ಭೀಮಾ ಜನಕ್ಕೆ ಗೊತ್ತಿರೋದು ಒಂದೇ. ಅಭಿಮನ್ಯು ಪರವಾಗಿಲ್ಲ ರೀ, ಗೊತ್ತಾ ಆನೆ ಬಗ್ಗೆ ನಿಮ್ಗೂ? ಸ್ವಲ್ಪ ಸ್ವಲ್ಪ ಗೊತ್ತು. ನೋಡೋಣ ಈಗ ನೀವು ಕರ್ದ ತಕ್ಷಣ ಅದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ನೀವು ಕರೀರಿ. ನಾನು ನೋಡ್ರೇನೆ ರೆಸ್ಪಾಂಡ್ ಮಾಡ್ಬಿಡುತ್ತೆ. ವಂಜಾಗ್ತದೆ. 2 hours later. ಚೆನ್ನಾಗಿದೆ. ಕರೀರಿ ಈಗ ಅಭಿಮಾ ಅಂತ. ಬೈತಾರೇನೋ ಪೊಲೀಸು. ಇಲ್ಲ ಸರ್, ಹೆಸರು ಕರೆದ್ರೆ ಬೈತೀರಾ? ಇಲ್ಲ, ಕರೀದೆ ಬಂದಂತ ಕರೀರಿ. ನೋಡಿ ಅಲ್ಲಿ ಭೀಮನ್ ಐಪ್, ಅಲ್ಲಿ ಕ್ರೇಜ್ ನೋಡಿ ಜನದ್ದು. ಭೀಮನ್ ಕ್ರೇಜ್ ನೆಕ್ಸ್ಟ್ ಲೆವೆಲ್. ಭೀಮಾ ಭೀಮಾ ಪಾಪ ಅದಕ್ಕೆ ಎತ್ತಿ ಸಾಕಾಗ್ಬಿಡೈತೆ. ಹೆಂಗನ್ಸ್ತು? ಸಕ್ಕತ್ತಾಗಿದೆ. ರಕ್ಷ ಅವ್ರೆ, ನಮ್ಮ ಮೈಸೂರಿನ ಹೆಮ್ಮೆಯ ಮೈಸೂರು ಅರಮನೆ ಲೈಟಿಂಗ್ಸ್ ಹಾಕಿದ್ಮೇಲೆ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ. ನಮ್ಮ ಮೈಸೂರು ಅರಮನೆನ ಕಣ್ತುಂಬ ನೋಡ್ಕೊಬಿಡಿ. ಸಕ್ಕತ್ತಾಗಿದೆ ಮಾತ್ರ. ಇಷ್ಟು ಡೈರೆಕ್ಟ್ ಆಗಿ ನಾನು ಇವತ್ತೇ ನೋಡ್ತಾ ಇರೋದು, ಅದು ಲೈಟಿಂಗ್ ಸೆಟಪ್ ಅಲ್ಲಿ. ಸಕ್ಕತ್ತಾಗಿದೆ. ಚೆನ್ನಾಗಿದಾ? ಬನ್ನಿ ಮುಂದೆ ಹೋಗೋಣ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ಏನ್ ಗೊತ್ತಾ, ಅಲ್ಲಿ ಮೈಸೂರು ಅರಮನೆ ಅಲ್ಲಿ ಮೇಲ್ಗಡೆ ರೆಡ್ ಕಲರ್ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇನು ಇಂಡಿಕೇಟ್ ಮಾಡೋದು ಗೊತ್ತಾ? ಅಲ್ಲಿ 2 ಲೈಟ್ ಇದೆ, ರೆಡ್ ಗ್ರೀನ್. ರೆಡ್ ಸೊ ರೆಡ್ ಬಂದ್ಬಿಟ್ಟು ರಾಜ ಇಲ್ಲ ಅಂತ, ಗ್ರೀನ್ ಬಂದ್ರೆ ರಾಜ ಇದ್ದಾರೆ ಅಂತ. ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ. ಅಲ್ಲಿ ನೋಡು ರಾಜರ ಮಂದಿರ, ಇಲ್ಲಿ ನೋಡು ಬೆಟ್ಟ ತುಂಬ ಸುಂದರ. ನೋಡಿ ಹೆಂಗಿದೆ ಮೈಸೂರು. ಬಿಫೋರ್ ಲೈಟ್ಸ್ ಈ ತರ ಕಾಣಿಸುತ್ತೆ, ಲೈಟ್ ಹಾಕಿದ್ಮೇಲೆ ಸ್ವರ್ಗ. ಸುತ್ತಮುತ್ತೈನಿ ಸ್ವರ್ಗ, ನಮಗೆಲ್ಲ ಇದೆ ಸ್ವರ್ಗ, ನಮ್ಮೂರಿನ ಅಂದ ಹೇಳ ಹೊರಟೆನಾ. ನಾನ್ ನಿಮ್ಮನ್ನ ಕರ್ಕೊಂಡ್ ಬರ್ತಾರೋ ಅಂತ ಲಾಸ್ಟ್ ಡೆಸ್ಟಿನೇಷನ್ ಇದು. ಸೊ ಇದು ಹನುಮಂತು ದೇವಿ ಮೆಸ್ ಅಂತ ಹೇಳಿ. ಸೊ ಇದು ಒರಿಜಿನಲ್ ಹನುಮಂತು ಅಲ್ಲ, ಬಟ್ ಅವ್ರದ್ದು ಬ್ರಾಂಚ್ ಇದು. ಬಟ್ ನನಗೆ ಎಲ್ಲ ಹನುಮಂತನ ಟೇಸ್ಟ್ ಮಾಡೋದು ನಂಗೆ ಈ ಹೋಟ್ಲು ಸಿಕ್ಕಾಪಟ್ಟೆ ಇಷ್ಟ. ಸೊ ಇಲ್ಲಿ ನೀವು ಟೇಸ್ಟ್ ಮಾಡಿ ಹೆಂಗಿತ್ತು ಹೇಳಬೇಕು. ಸೊ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಬಂದಿರೋದು 8 ಗಂಟೆಗೆ. ಸೊ ಕಂಪ್ಲೀಟಾಗಿ ಎಲ್ಲದೂ ಖಾಲಿ, ಬರೀ ರೈಸ್ ಮಾತ್ರ ಇದೆ, ಕೈಮಾ ಉಂಟಾಗ. ಸೊ ರೈಸ್ನ ಟೇಸ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ಬಂದಾಗ ಮಟನ್ ಪಲಾವ್ನ ಟೇಸ್ಟ್ ಮಾಡಿ. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಸೆಲೆಬ್ರಿಟೀಸ್ಗಳು ಬಂದಿದ್ದಾರೆ. ಡಿ ಬಾಸ್ ಇಂದ ಹಿಡಿದು ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ಪ್ರತಿಯೊಬ್ಬರು ಬಂದು ಟೇಸ್ಟ್ ಮಾಡಿ. ಓಕೆ, ನೋಡಿ ತಿನ್ಬಿಟ್ಟು ಹೆಂಗಿದೆ ಹೇಳಿ ಫಸ್ಟ್. ತಿನ್ನಿ, ಕೈಮಾ ಉಂಡೆ ಹಾಕೊಳ್ಳಿ, ಬೋಟಿ ಬೇಕಾ ಹಾಕೊಳ್ಳಿ. ನಾನು ಯಾವತ್ತೂ ಈ ಥರ ಟ್ರೈ ಮಾಡಿದ್ದೀನಿ. ಅದು ಈ ಥರ ಎಲೆಯಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ ಅನ್ಕೋತೀನಿ. ಬ್ಯಾಂಗ್ಳೂರಲ್ಲಿ ಈ ಥರ ಎಲ್ಲೂ ಇಲ್ಲ. ಸೊ ಹಾನೆಸ್ಟ್ ಆಗಿ ಇವಾಗ ರಿವ್ಯೂನ ಹೇಳಿ, ಹೇಗೆ ಅನಿಸ್ತು ಒಂದಿನ 24 hours? ಸಖತ್ ಖುಷಿ ಆಯಿತು. ಎಂಜಾಯ್ ಮಾಡಿದೆ, ಲಿಟ್ರಲಿ ಎಂಜಾಯ್ ಮಾಡಿದೆ ನಾನು. 24 hours ಏನಿದೆ, ಯಾವುದೇ ಥರ ಭಯ ಇಲ್ದಿರಾ ಸ್ಟ್ರೇಂಜರ್ ಜೊತೆ ಇದ್ದಿ. ಸೊ ಲಿಟ್ರಲಿ ಎಂಜಾಯ್ ಮಾಡಿದೆ. ಸ್ಟ್ರೇಂಜರ್ ಅಲ್ಲ ರೀ, ಸ್ಟ್ರೇಂಜರ್ ಅಲ್ಲ ಅಂದರೆ ಎಂಜಾಯ್ ಮಾಡಿದೆ, ಸಖತ್ ಎಂಜಾಯ್ ಮಾಡಿದೆ. ಈ ಲೈಟಿಂಗ್ಸ್ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು ನಾನು ಮೈಸೂರಲ್ಲಿ. ನಿಮ್ಮಿಂದ ಎಕ್ಸ್ಪೀರಿಯನ್ಸ್ ನನಗೆ ಅದೇ ಹೇಳಿದ್ನಲ್ಲ, ನೀವು ಎಷ್ಟು ಕಷ್ಟ ಆಗುತ್ತೆ ಯೂಟ್ಯೂಬ್ ಅಂತ. ಸೊ ಅದ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಾಯಿತು, ಎಷ್ಟು ಕಷ್ಟ ಇರುತ್ತೆ. ನಾವು ಡೈರೆಕ್ಟಾಗಿ ಮನೇಲಿ ಕುತ್ಕೊಂಡು ನೋಡೋದಕ್ಕೂ ನಾರ್ಮಲಲ್ಲಿ ಫೋನಲ್ಲಿ ಇಟ್ಕೊಂಡು ಓಕೆ ಇವ್ರಿಗೇನು ಬಿಡು ಈಸಿಯಾಗಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಫೀಲ್ಡ್ಗೆ ಇಲ್ದಿ ಮಾಡಿದಾಗೇ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿರೋದು. ಎಷ್ಟು ಒಬ್ಬರನ್ನ ಮಾತಾಡ್ಸೋ ಅಷ್ಟರಲ್ಲಿ ಇನ್ನೊಬ್ರು ಓಡ್ತಾರೆ, ಒಂದು ಕಂಟೆಂಟ್ ಎತ್ತೋ ಅಷ್ಟರಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡೆಯೋ ಥರ ಇದೆ. ಸೊ ಸಖತ್ ಕಷ್ಟ ಇದೆ ಸೀರಿಯಸ್ಲಿ. ನಿಜ ಹೇಳ್ತೀನಿ, ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ ನಡೆದಿದ್ದೀರಾ ಇವತ್ತು. ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿದ್ರು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಕರೆದಿದ ತಕ್ಷಣ ಬಂದಿದ್ದೀರಾ, ಇಟ್ಸ್ ಮೈ ಪ್ಲೆಷರ್. ನಿಮ್ಮನ್ನ ಇವತ್ತು ಹೋಪ್ ಅಂದರೆ ನಿಮ್ಮ ಆಸೆನ ಒಂದಿಷ್ಟನ್ನಾದರೂ ಪೂರೈಸಿದ್ದೀನಿ ಅಂತ ಹೇಳಿ. ಗೈಸ್, ನಿಮಗೆ ವಿಡಿಯೋ ಹೇಗೆ ಅನಿಸ್ತೋ ದೇವರೇ ಗೊತ್ತಿಲ್ಲ, ಬಟ್ ನಾನಂತೂ ನನ್ನ ಸಬ್ಸ್ಕ್ರೈಬರ್ನ ಕರ್ಕೊಂಬಂದು
ಅವ್ರನ್ನ ಖುಷಿ ಪಡಿಸೋದಕ್ಕೆ ಎಲ್ಲ ರೀತಿಯ ಎಫರ್ಟ್ಸ್ಗಳನ್ನ ಹಾಕಿದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಇವ್ರನ್ನ ಇಬ್ಬರನ್ನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ ಯಾರು